ಶಾಸಕರಾಗಿ ಈ ಮನೆಯ ಶಾಸಕರಾಗಿ ಸಂತಾಪ ಸೂಚನೆ 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಒಮ್ಮೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಬಹಳ ಆರೋಗ್ಯ ಮತ್ತು ಶಿಕ್ಷಣ ಎರಡರಲ್ಲೂ ಕೂಡ ಹೆಚ್ಚು ಪ್ರಾತಿನಿಧ್ಯವನ್ನು ಹೊಂದಿಸಿದವರು. ಆಮೇಲೆ 1953ರಲ್ಲಿ ಬಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿದ್ದರು. ಆಮೇಲೆ 62ರಲ್ಲಿ MLA ಆದರು. ಅಲ್ಲಿಂದ ಬಹಳ ಪ್ರಮುಖವಾಗಿ ಬಹಳ ನೇರ ನುಡಿಯ ಸ್ವಾಭಿಮಾನದ ವ್ಯಕ್ತಿಯಾಗಿದ್ರು. ಅವರು ಯಾವತ್ತೂ ಕೂಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡ್ಬರ್ತಾ ಇದ್ರು. ಇವತ್ತು ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಣೆ ಪಡೆದು ಅವರು ಏಕೀಕರಣ ಚಳುವಳಿನಲ್ಲಿ ಭಾಗವಹಿಸಿದ್ರು. ಇವತ್ತೇನಾದ್ರು ಕರ್ನಾಟಕದಲ್ಲಿ ಉಳ್ಕೊಂಡಿದ್ರೆ ಅದಕ್ಕೆ ಭೀಮಣ್ಣ ಖಂಡ್ರೆ ಅವರು ಕಾರಣ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಅವರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಬಹಳ ವರ್ಷಗಳ ಕಾಲ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಮಾಡಿದ್ರು. ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರು ಉರ್ದು ಭಾಷೆ, ಪಾರ್ಸಿ, ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳ ಮೇಲೆ ಹಿಡಿತ ಹೊಂದಿದ್ರು. ಸುಮಾರು 30 ವರ್ಷಗಳ ಕಾಲ ವಿದ್ಯಾರ್ಥಿ. ಆಮೇಲೆ ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಆಗಿದ್ದರು. 12 ವರ್ಷಗಳ ಕಾಲ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದರು. ಅವರು ವೀರಶೈವರನ್ನೆಲ್ಲ ಒಟ್ಟುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನ ಅಂತವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರು ಅಪಾರ ಅಭಿಮಾನಿಗಳು, ಅವರ ಕುಟುಂಬ ವರ್ಗದವರು. ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಅವರ ಅಭಿಮಾನಿಗಳಿಗೆ, ಅವ್ರಿಗೆಲ್ಲರಿಗೂ ಕೂಡ ಅವರ ಸಾವಿನ ದುಃಖ ಭರಿಸ್ತಕ್ಕಂಥದ್ದು, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಚಿರಶಾಂತಿಯನ್ನು ಬಯಸಿ ಮಾನ್ಯ ಕೆ ಲಕ್ಕಣ್ಣ ಇವರು ಒಮ್ಮೆ ಶಾಸಕರಾಗಿದ್ರು. ಇವರು ವೃತ್ತಿಯಲ್ಲಿ ಕೈಗಾರಿಕೋದ್ಯಮಿಯಾಗಿದ್ರು. ಇವರು ಕೂಡ ನಮ್ಮನ್ನ ಅಗಲಿದ್ದಾರೆ. ಮತ್ತೆ ಬೆಂಗಳೂರಿನ ನಗರ ಪಾಲಿಕೆಯಲ್ಲಿ ಸದಸ್ಯರಾಗಿದ್ರು ಕೂಡ ಒಮ್ಮೆ. ಅಂತೆಯವರು ಇವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮಾಧವ ಗಾಡ್ಗೀಳ್, ಪ್ರೊಫೆಸರ್ ಮಾಧವ ಗಾಡ್ಗೀಳ್ ಅವರು ಪ್ರಖ್ಯಾತ ಪರಿಸರ ವಿಜ್ಞಾನಿ. ಅವರು 42ರಲ್ಲಿ ಪುಣೆನಲ್ಲಿ ಜನಿಸಿದ್ರು. ಅವರಿಗೆ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳು ಸಿಕ್ಕಿದ್ದು. ಶಾಂತಿ ಸ್ವರೂಪ್ ಭಾಟ್ನಗರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಶಸ್ತಿ, ವಿಕ್ರಮ್ ಸಾರಾಭಾಯ್ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ 10 ಹಲವು ಪ್ರಶಸ್ತಿಗಳು ಭಾಜನರಾಗಿದ್ದರು. ಅವರು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅಭಿಮಾನಿಗಳಿಗೆ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈಗ ಪ್ರತಿಪಕ್ಷ ಒಂದು ಸೆಕೆಂಡ್, ಈಗ ತಾವಿಬ್ಬ ಚರ್ಚೆ ಇದೆ. ಈಗ ಅದು ಇಷ್ಟು ತನಕ ಆಗಲಿಲ್ಲ, ಒಬ್ಬಿಚ್ಚರ ಮುಂಚೆ ಚರ್ಚೆ ಬರಲಿಲ್ಲ ಅಂತೆಲ್ಲ ಹೇಳಿದಿರಿ. ನಾನು ಹೇಳಿದ ಕೇಳಿ ಅಪ್ಪ ಹೇಗಾಗ್ತದೆ ಅಂತ ಹೇಳಿದೆ ನೀವು. ನಾನು ಹೇಳಿದ ಸ್ವಲ್ಪ ಕೇಳಿ. ಈಗ ನೀವು ಆಯ್ತು, ನಾನು ಹೇಳಿದ ಕೇಳಿ ಇವರೇ ನೀವೀಗ ಆಯ್ತು. ಈಗ ಯಾಕೆ ಒಂದ್ ಸೆಕೆಂಡ್ ಕೇಳಿ, ಆಯ್ತು ಒಂದ್ ಸೆಕೆಂಡ್ ಕೇಳಿ. ಈಗ ನಿಮ್ಮ ನೋಡಿ ಒಂದ್ ಸೆಕೆಂಡ್ ಅಲ್ಲ ನೋಡಿ, ಅಲ್ಲಲ್ಲ ನೀವು ಅವ್ರಿಗೆ ಲಾ ಮಿನಿಸ್ಟರ್ ಅಂತ ಅವಕಾಶ ಕೊಟ್ರಿ. ನಾನು ವಿರೋಧ ಪಕ್ಷ ನಾಯಕನಂತ ನನಗೂ ಅವಕಾಶ ಕೊಡಬೇಕು. ಅವ್ರಿಗಿಂತ ನನಗೂ ರೆಸ್ಪಾನ್ಸಿಬಿಲಿಟಿ, ಅವ್ರಿಗಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ. ಈಗ ಅವರೇ ಅಪರಾಧಿಗಳು. ಗವರ್ನರ್ಗೆ ಅವಹೇಳನ ಮಾಡಿರೋದ್ರಲ್ಲಿ ಮೊದಲ ಅಪರಾಧಿ ಅವರೇ. ಅಪರಾಧಿ
ಮುಖ್ಯಮಂತ್ರಿಗಳು ಒಂದ್ ಸೆಕೆಂಡ್ ಆಯ್ತು, ಚರ್ಚೆ ಬೇಡ, ಚರ್ಚೆ ಬೇಡ, ಚರ್ಚೆ ಬೇಡ. ಈಗ ಒಂದ್ ಸೆಕೆಂಡ್, ಈಗ ಎಲ್ಲ ಸದಸ್ಯರಿಗೆ ಏನು ಇಷ್ಟೇ? ಎಲ್ಲ ಸದಸ್ಯರು ಒಂದು ಸೆಕೆಂಡ್ ಕೇಳಿ. ಸುನೀಲ್ ಒಂದ್ ಸೆಕೆಂಡ್, ಆಯ್ತು, ಒಂದ್ ಸೆಕೆಂಡ್. ಈಗ ನೋಡಿ, ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಚೆನ್ನಾಗಿ ನಡೆಸಲಿಕ್ಕೆ ಇವತ್ತೆಲ್ಲ ಸಹಕಾರ ಕೊಡ್ಬೇಕು. ಸಮಸ್ಯೆ ಬಂದ ಆಯ್ತು, ಈಗ ಸಮಸ್ಯೆ ಬಗೆ ಆಯ್ತು. ಒಂದ್ ಸೆಕೆಂಡ್ ಮಾತೊಂದು ಅವಕಾಶ ಕೊಡಿ. ಒಂದ್ ಸೆಕೆಂಡ್ ಇಲ್ಲಿ, ಒಂದ್ ಸೆಕೆಂಡ್. ಚಂದ್ರಪ್ಪ ನೀವೆಲ್ಲ ನೀವೆಲ್ಲ ಹಿರಿಯರು, ಯಾಕೆ ನೀವು ಹೇಳ್ತೀರಿ? ಗೌರವಾನ್ವಿತ ಅಧ್ಯಕ್ಷರೇ, ನಾವು ಪರಸ್ಪರ ಸಹಕಾರ ಕೊಡ್ತೇವೆ. ನೀವು ಆ ಕಡೆ ಹೊಳೆದವ್ರು ನಮ್ಮ ಕಡೆ ಹೊಳೆ ನೋಡುದಲ್ಲ. ಆಯ್ತು, ಇಲ್ಲಿ ಬಂದು ಕೂತ್ಕೊಂಡು ನಿಮ್ಮನ್ನು ನೋಡ್ತೇನೆ. ಬನ್ನಿ. ಆಯ್ತು, ಸುನೀಲ್, ಅಲ್ಲಿ ಜಸ್ಟ್ ಫಿನಿಶ್ ಇಟ್ ಆಫ್. ಒಂದು ಸೆಕೆಂಡ್. ಇಲ್ಲಿ ಸೀನಿಯರ್ಸ್ ಮಾತಾಡ್ತಾರೆ, ಯಾಕೆ ಒಂದು ಸೆಕೆಂಡ್. ಈಗ ನೋಡಿ, ಈಗ ಒಂದು ಪಾವಿತ್ರ್ಯತೆ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದೆ. ಒಂದು ಎರಡನೇ ಸಂದರ್ಭದಲ್ಲಿ ಅಲ್ಲಿಗೆ ಸಂತಾಪ ಸಂಬಂಧಪಟ್ಟಿಗೆ ಬಂದಾಗ ಕಾನೂನು ಸಚಿವರು ಕೆಲವು ಮಾತಾಡೋ ವಿಚಾರ ಅಂತ ಹೇಳಿ ಎಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರಗೀತೆ ಇರುವಂತದ್ದು, ಅದರ ಬಗ್ಗೆ ಅವರು ಹೇಳಿ. ಒಂದ್ ಸೆಕೆಂಡ್ ಮಾತಾಡ್ತೀನಿ. ಎಲ್ಲ ಎಲ್ಲಕ್ಕಿಂತ ಈಗ ಒಂದು ಸೆಕೆಂಡ್ ಅವರೇ, ಯಾಕೆ ಜಾರ್ಜ್ ಅವರೇ, ನೀವೆಲ್ಲ ಚರ್ಚೆ ಮಾಡಿ ಕೇಳಿದ್ದೇನೆ. ನಿಮ್ದೀಗೇನಿದೆ, ಅಭ್ಯುಚರಿ ಮುಂಚೆ ನೀವು ಯಾಕೆ ಬೇಗ ತಗೊಳ್ಬಿಟ್ಟು ಇಷ್ಟು ತನಕ ಯಾರು ಕೂಡ ತಗೊಳ್ಳಿಲ್ಲ? ಚರ್ಚೆ ಅಭ್ಯುಚರಿ ಮುಂಚೆ ಯಾರಿಗೂ ಚರ್ಚೆ ಮಾಡಲಿಲ್ಲ. ಇದು ನೀವು ಸರಿಯಲ್ಲ, ನೀವು ನಿಯಮ ಉಲ್ಲಂಘಿಸಿದ್ದೀರಂತ ನೀವೆಲ್ಲ ಚರ್ಚೆ ಮಾಡಿ ಮೇನ್ ವಿಚಾರ ಮೇನ್ ಇರುವುದು ಅಲ್ಲಿಗ ಅಲ್ವಾ? ನಾನೇ ಅಲ್ಲ, ನನ್ನ ತಂದೆ ಶಾಸಕರಾಗಿದ್ರು, ಅವ್ರು ಸೆಟ್ಟಿಂಗ್ ಮ್ಯಾನ್ ತೀರಿ ಹೋದ್ರು. ಅವರ ಸಂತಾಪ ಆಗೋ ಕೂಡ ಸಬ್ಜೆಕ್ಟ್ ಚರ್ಚೆ ಆಯಿತು. ನೀವು ತಗೊಳ್ಳಿ ಹಿಸ್ಟ್ರಿಯಲ್ಲಿ, ರೆಕಾರ್ಡಲ್ಲಿ, ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಹೌಸ್ ಅವರಿಗೆ ಸಂತಾಪ ಸೂಚನೆ ಮಾಡೋ ಮುಂಚೆ ಕೂಡ ಚರ್ಚೆ ಆಯಿತು. ಅದು ಇಲ್ಲ ಅಂತ ಒಂದು ಸನ್ನಿವೇಶ ಏನೋ ಚರ್ಚೆ ಆಗ್ತದೆ. ಈಗ ವಿಚಾರ ಏನಿದೆ, ನಾನು ನಿಮ್ಗೇನು ಕೊಟ್ಟಿದ್ದೀನಿ? ಒಂದು ಸೆಕೆಂಡ್, ನೀವು ಅರ್ಥ ಆಯ್ತು. ಸಂತಾಪ ಸೂಚನೆಗಿಂತ ಮುಂಚೆ ವಿಷಯಗಳನ್ನು ತಗೊಳ್ಬೇಡಿ ಅಂತ ನಾವು ಹೇಳ್ತಾ ಇದ್ವಿ. ನೀವು ತಗೊಂಡಿದ್ದೀರಿ ಅಂತ ಹೇಳಿದ್ರು. ನೀವು ಮಾನ್ಯ ಕಾನೂನು ಸಚಿವರ ವಿಷಯವನ್ನ ತೆಗೆದುಕೊಂಡ ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಬೇಕು. ವಿರೋಧ ಪಕ್ಷದ ನಾಯಕರ ಮಾತನ್ನು ಕೇಳಲಿಕ್ಕೆ ತಯಾರಾಗದಲ್ಲೇ ದಿಢೀರ್ ಅಂತೇಳಿ ಸಂತಾಪ ಸೂಚನೆ ಮಾಡಿದ್ರೆ ಹೆಂಗೆ? ಒಂದು. ಎರಡನೇದು, ಮಾನ್ಯ HK ಪಾಟೀಲ್ರು ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು. ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಹಾರಿಸಲಿಕ್ಕೆ ಬಿಡ್ಲಿಲ್ಲ. ನಾಚಿಕೆ ಆಗಬೇಕು ಇವರಿಗೆ. ಯಾವ ನೈತಿಕತೆ ಇದೆ ಅವರಿಗೆ?